ಹಾವಳಿ ವಿರೋಧಿಸಿ ಜಿಲ್ಲಾ ಶಿಕ್ಷಣ ವಂತಿಗೆ ವಸೂಲಿ ಮಾಡುತ್ತಿರುವ ಶಿಕ್ಷಣ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಎಸ್ಎಫ್ಐ ಪ್ರತಿಭಟನೆ ಮಾಡಿ ಗಂಗಾವತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ತಾಲೂಕಾ ಅಧ್ಯಕ್ಷ ನಾಗರಾಜ್ ಯು, ಕೃಷಿ ಕೂಲಿಕಾರ ಸಂಘಟನೆ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಬಾಳಪ್ಪ ಹುಲಿಹೈದರ್, ಎಸ್ಎಫ್ಐ ಜಂಟಿ ಕಾರ್ಯದರ್ಶಿ ಬಸಯ್ಯ, ಸದಸ್ಯರಾದ ಶರಣಬಸವ ಬಾತ್ನಟ್ಟಿ, ದೊಡ್ಡಬಸವ, ಮುಖಂಡರಾದ ಯಂಕಣ್ಣ, ಅಲ್ತಾಫ್, ಕಾರ್ತಿಕ್ ಮತ್ತು ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಖಾಸಗಿ ಶಾಲೆಗಳ ಅನಧಿಕೃತ ಧನವನ್ನು ವಸೂಲಿ ಮಾಡತಕ್ಕಂಥ ಖಾಸಗಿ ಶಾಲೆಗಳಿಗೆ ಮತ್ತು ಗೃಹ ಇಲಾಖೆ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಕನೆಕ್ಷನ್ ವಸೂಲಿ ಮಾಡತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳ ಮೇಲೆ ಕಾನೂನು ಕ್ರಮ ಹಾಕಲೇಬೇಕು, ಆಗ್ಲೇಬೇಕು, ಆಗ್ಲೇಬೇಕು, ವಸೂಲಿ ಮಾಡತಕ್ಕಂಥ ಎಲ್ಲ ಖಾಸಗಿ ಶಾಲಾ ಕಾಲೇಜುಗಳಿಗೆ ಕ್ರಮ ಹಾಕಲೇಬೇಕು, ಆಗ್ಲೇಬೇಕು, ಆಗ್ಲೇಬೇಕು. ಈ ಕೂಡಲೇ ಕನೆಕ್ಷನ್ ವಸೂಲಿ ಮಾಡಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳ ಮಾನ್ಯತೆಯನ್ನು ರದ್ದುಪಡಿಸಲೇಬೇಕು, ಪಡಿಸಲೇಬೇಕು, ಪಡಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಡೊನೇಷನ್ ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಡೊನೇಷನ್ ಗೋ ಬ್ಯಾಕ್. ಗೋ ಬ್ಯಾಕ್, ಗೋ ಬ್ಯಾಕ್. ತಾಲೂಕಿನಲ್ಲಿ ಡೊನೇಷನ್ ಹಾವಳಿ ಹೆಚ್ಚಾಗಿದ್ರು ಕೂಡ ಕಣ್ಮುಚ್ಚಿ ಕುಳಿತಿರ್ತಕ್ಕಂಥ ಬಿಒ ಅಧಿಕಾರಿಗಳಿಗೆ ಧಿಕ್ಕಾರ, 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 ಡೊನೇಷನ್ ಹಾವಳಿ ನಡೀತಾ ಇದ್ರು ಕೂಡ ಕಣ್ಮುಚ್ಚಿ ಕುಳಿತಿರ್ತಕ್ಕಂಥ ಡಿಡಿಪಿ ಇಲಾಖೆ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಇನ್ಕಿಲಾಬ್ ಜಿಂದಾಬಾದ್, ಎಸ್ಎಫ್ಐ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಎಸ್ಎಫ್ಐ ಜಿಂದಾಬಾದ್. ನಮ್ಮ ಗಂಗಾವತಿ ತಾಲೂಕು ಸಮಿತಿ ಇವತ್ತು ತಾತ್ಕಾಲಿಕವಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಹೋರಾಟವನ್ನು ಈಗ ತಾತ್ಕಾಲಿಕವಾಗಿ ಅಂತ್ಯಗೊಳಿಸ್ತಾ ಇದ್ದೇವೆ. ಈ ಒಂದು ಹೋರಾಟ ಇಲ್ಲಿಗೆ ಕೂಡ ನಿಲ್ಲೋದಿಲ್ಲ. ಇವತ್ತೇ ಕೂಡ ಒಂದು ಆದೇಶ ಮಾಡ್ತೀನಿ ಅಂತ ನಮ್ಮ ಡಿಒ ಅಧಿಕಾರಿಗಳು ಹೇಳಿದ್ದಾರೆ. ಇವರು ಏನಾದರೂ ಇವತ್ತು ಆದೇಶ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಭಾರತ ವಿದ್ಯಾರ್ಥಿ ಫೆಡರೇಷನ್, ಎಸ್ಎಫ್ಐ ಗಂಗಾವತಿ ತಾಲೂಕು ಸಮಿತಿ ಅನಧಿಕೃತ ಹೋರಾಟವನ್ನು ಧರಣಿ ಕೂಡ್ತೀವಿ ಅಂತೇಳಿ ಈ ಮೂಲಕ ಹೇಳೋದ್ರ ಜೊತೆಗೇ ಈ ಒಂದು ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಎಸ್ಎಫ್ಐ ಮುಖಂಡರಿಗೂ ಹಾಗೂ ಪಾಲಕರಿಗೂ ಜೊತೆಗೇ ಈ ಒಂದು ಹೋರಾಟಕ್ಕೆ ಸೂಕ್ತ ಬಂದೋಬಸ್ತನ್ನು ನೀಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಮತ್ತು ಪತ್ರಿಕೋದ್ಯಮ ಮಾಧ್ಯಮ ಮಿತ್ರರಿಗೂ ಕೂಡ ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಹೋರಾಟವನ್ನು ತಾತ್ಕಾಲಿಕವಾಗಿ ಅಂತ್ಯಗೊಳಿಸ್ತಾ ಇದ್ದೇವೆ. ಫ್ಲೆಕ್ಸ್ ಹಾಕಿ ಏನು ತರಗತಿವಾರು ಶುಲ್ಕವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ, ಅದನ್ನು ಕಡ್ಡಾಯವಾಗಿ ಫ್ಲೆಕ್ಸಲ್ಲಿ ಪ್ರದರ್ಶನ ಮಾಡೋ ರೀತಿಯಲ್ಲಿ ಅವ್ರಿಗೆ ಮಾಹಿತಿಗೆ ತರ್ತೀನಿ, ಗಮನಕ್ಕೆ ತರ್ತೀನಿ, ಮತ್ತು ಇವತ್ತೇ ಆದೇಶ ಮಾಡ್ತಾ ಇದ್ದೀನಿ. ಸೊ ಈ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಈಗ ಎಸ್ಎಫ್ಐ ಎಲ್ಲ ಒಂದು ಸಭೆಯನ್ನು ಯಾರ್ದು ಖಾಸಗಿ ಶಾಲೆ ಮ್ಯಾನೇಜ್ಮೆಂಟ್ಗಳು ಮತ್ತು ಎಸ್ಎಫ್ಐ ಪದಾಧಿಕಾರಿಗಳ ಜೊತೆ ಒಂದು ಮಾಡಿ ಒಂದು ಜನಕ್ಕೆ ಮಾಡಲು ಕೆಲಸ ಈ ವಾರದಲ್ಲಿ ಒಂದು ಸಭೆ ಮಾಡತಕ್ಕಂಥ ವ್ಯವಸ್ಥೆ ಮಾಡ್ತೀವಿ.